ಹ್ಮ್ ದಿ ಡೀಪ್ ಡೈವ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ನಮಸ್ಕಾರ. ಇವತ್ತು ನಾವು ನಮ್ಮ ಮುಂದಿರುವ ಮಾಹಿತಿ ಇದೆಯಲ್ಲ, ಅದು ನಾವು ಪ್ರತಿದಿನ ನೋಡುವ, ಆದರೆ ಅದರ ಹಿಂದಿನ ವಿಜ್ಞಾನವನ್ನು ಬಹುತೇಕ ಮರೆತಿರುವಂತಹ ಒಂದು ವಿಷಯ. ಹೌದು, ಒಂದು ಬಹಳ ಕುತೂಹಲಕಾರಿ ವಿಚಾರ. ಖಂಡಿತ. ನಮ್ಮ ಈ ಜ್ಞಾನಯಾನದ ಉದ್ದೇಶನೇ ಅದು ಅಲ್ವಾ? ಲಭ್ಯವಿರುವ ಮೂಲ ಮಾಹಿತಿ, ಪುರಾತನ ಗ್ರಂಥಗಳು, ಸಂಶೋಧನಾ ಲೇಖನಗಳ ಒಳಹೊಕ್ಕು, ಅದರಲ್ಲಿರುವ ಅತ್ಯಮೂಲ್ಯವಾದ ಆ ಜ್ಞಾನದ ಮುತ್ತುಗಳನ್ನು ಹೆಕ್ಕಿ ತೆಗೆಯುವುದು. ಕರೆಕ್ಟ್. ಆ ನಿಟ್ಟಿನಲ್ಲಿ ಇಂದಿನ ನಮ್ಮ ಮೂಲ ವಸ್ತು ನಿಜಕ್ಕೂ ವಿಶೇಷವಾದದ್ದು. ಎಕ್ಸಾಕ್ಟ್ಲಿ. ಇವತ್ತು ನಾವು ವಿಶ್ಲೇಷಣೆ ಮಾಡ್ತಿರೋದು ಶಿವಮೊಗ್ಗದ ವಿಜಯೇಂದ್ರ ರಾಮನಾಥ ಭಟ್ಟರು ಸಂಪಾದಿಸಿರುವ ಒಂದು ಬೃಹತ್ ಕೃತಿ. ಅದರ ಹೆಸರು ಸಂಧ್ಯಾ ವಂದನೆಯ ಅಂತರಂಗ ಸಂಪುಟ 2. ಗೋಕರ್ಣ ಪರ್ತಗಾಳಿ ಜೀವೋತ್ತಮ ಮಠದ ಶ್ರೀ ವಿದ್ಯಾಧೀಶ ತೀರ್ಥ ಶ್ರೀಪಾದ ವಡೇರ್ ಸ್ವಾಮೀಜಿಯವರ ಆಶೀರ್ವಾದದೊಂದಿಗೆ ಈ ಕೃತಿ ಮೂಡಿಬಂದಿದೆ. ಹೌದು, ಇದು ಒಂದು ಬಹಳ ಆಳವಾದ ಅಧ್ಯಯನ ಇರುವಂತಹ ಪುಸ್ತಕ. ನಿಜ. ಹಾಗಾಗಿ ನಮ್ಮ ಇಂದಿನ ಮಿಷನ್ ಅಥವಾ ಉದ್ದೇಶ ಬಹಳ ಸ್ಪಷ್ಟವಾಗಿದೆ. ಸಂಧ್ಯಾವಂದನೆ ಅನ್ನೋದು ಕೇವಲ ಯಾವುದೋ ಒಂದು ಯಾಂತ್ರಿಕವಾದ ಅಭ್ಯಾಸ ಬಲದಿಂದ ಮಾಡುವ ಆಚರಣೆ ಖಂಡಿತ ಅಲ್ಲ. ಅಲ್ಲವೇ ಅಲ್ಲ. ಬದಲಾಗಿ ಅದೊಂದು ಆಳವಾದ ಮನಃಶಾಸ್ತ್ರೀಯ ಹಾಗೂ ಆಧ್ಯಾತ್ಮಿಕ ಪ್ರಕ್ರಿಯೆ. ಈ ಸಂಕೀರ್ಣವಾದ ಮಂತ್ರಗಳು ಮತ್ತೆ ಧ್ಯಾನ ಶ್ಲೋಕಗಳು ಒಟ್ಟಿಗೆ ಹೇಗೆ ಕೆಲಸ ಮಾಡುತ್ತವೆ ಅನ್ನೋ ಆ ವಿಜ್ಞಾನವನ್ನು ನಾವಿಂದು ಬಿಡಿಸಿ ನೋಡಲಿದ್ದೇವೆ. ಖಂಡಿತ. ಈ ಗ್ರಂಥವನ್ನು ಆಳವಾಗಿ ಓದಿದಾಗ ಸ್ಪಷ್ಟವಾಗುವ ಒಂದು ಪ್ರಮುಖ ವಿಚಾರ ಅಂದ್ರೆ, ಇದು ಕೇವಲ ಒಂದು ನಿರ್ದಿಷ್ಟ ಧಾರ್ಮಿಕ ಪಠ್ಯಕ್ಕೆ ಸೀಮಿತವಾದದ್ದಲ್ಲ. ಬದಲಾಗಿ ಮನುಷ್ಯನ ಬುದ್ಧಿಶಕ್ತಿ, ಏಕಾಗ್ರತೆ ಮತ್ತೆ ಆಂತರಿಕ ಪ್ರಜ್ಞೆಯನ್ನು ಹೆಚ್ಚಿಸುವ ಒಂದು ಪುರಾತನ ವ್ಯವಸ್ಥೆ. ಒಂದು ರೀತಿ ಫ್ರೇಮ್ವರ್ಕ್ ಅಂತ ಹೇಳಬಹುದು. ಒಂದು ಫ್ರೇಮ್ವರ್ಕ್, ಕರೆಕ್ಟ್. ಕೇವಲ ಕರ್ಮಯೋಗದಿಂದ ಜ್ಞಾನಯೋಗದತ್ತ ಸಾಗುವ ಪಯಣ. ಹೌದು. ಆಚರಣೆಯ ಹಿಂದಿನ ಅರ್ಥವನ್ನು ತಿಳಿದಾಗ ಮಾತ್ರ ಆ ಯಾಂತ್ರಿಕ ಕ್ರಿಯೆಗೆ ಒಂದು ಜೀವ ಬರುತ್ತದೆ ಅನ್ನೋದನ್ನ ಈ ಮೂಲ ಮಾಹಿತಿಯು ಬಹಳ ಸುಂದರವಾಗಿ ಕಟ್ಟಿಕೊಟ್ಟಿದೆ. ಸರಿ, ಇದನ್ನೀಗ ಬಿಡಿಸಿ ನೋಡೋಣ. ಆಚರಣೆ ಯಾಂತ್ರಿಕವಾಗಿದೆ ಅಂತ ಲೇಖಕರು ಹೇಳಿದ್ರಲ್ವಾ? ಗ್ರಂಥದ ಆರಂಭದಲ್ಲಿಯೇ ಲೇಖಕರು ಒಂದು ಪ್ರಾಯೋಗಿಕವಾದ ಸಮಸ್ಯೆಯನ್ನು ಎತ್ತಿಕೊಂಡಿದ್ದಾರೆ. ಹೌದು, ಬಹಳ ವಾಸ್ತವಿಕವಾದ ಸಮಸ್ಯೆ ಅದು. ಇಷ್ಟೊಂದು ಅದ್ಭುತವಾದ ಆಚರಣೆ ಇಂದಿನ ದಿನಗಳಲ್ಲಿ ಏಕೆ ಕಡಿಮೆ ಆಗ್ತಿದೆ? ಯುವಜನತೆ ಇದರಿಂದ ಏಕೆ ವಿಮುಖರಾಗ್ತಿದ್ದಾರೆ? ಮೂಲ ಪಠ್ಯದಲ್ಲಿ ಲೇಖಕರು ಇದಕ್ಕೆ 3 ಪ್ರಮುಖ ಕಾರಣಗಳನ್ನು ಪಟ್ಟಿ ಮಾಡಿದ್ದಾರೆ. 3 ಕಾರಣಗಳು? ಹೌದು. ಉಪನಯನದ ಧಾವಂತ, ಇಂದಿನ ಜೀವನ ಶೈಲಿ ಮತ್ತೆ ಪಾಠಭೇದಗಳು. ಈ ಕಾರಣಗಳ ವಿಶ್ಲೇಷಣೆ ನಿಜಕ್ಕೂ ಆಳವಾದದ್ದು. ಇದು ಒಂದು ಪ್ರಮುಖ ಪ್ರಶ್ನೆಯನ್ನು ಹುಟ್ಟುಹಾಕುತ್ತದೆ. ಮೊದಲನೇದಾಗಿ, ಉಪನಯನದ ಸಮಯದಲ್ಲಿ ನಡೆಯುವ ಆ ತರಾತುರಿ. ಹಿಂದಿನ ಕಾಲದಲ್ಲಿ ಉಪನಯನ ಎಂದ್ರೆ ಅದೊಂದು ಸುದೀರ್ಘವಾದ ಕಲಿಕೆಯ ಆರಂಭವಾಗಿತ್ತು. ಆದರೆ ಇಂದು ಏನಾಗಿದೆ ಅಂದ್ರೆ, ಕೇವಲ ಕಂಕಣ ಕಟ್ಟುವ ಅವಸರದಲ್ಲಿ ಯಾಂತ್ರಿಕವಾಗಿ ಮಂತ್ರವನ್ನು ಹೇಳಿಕೊಡ್ತಾರೆ. ಹೌದು, ಬರಿಯೊಂದು ಸಮಾರಂಭದ ತರ ಆಗ್ಬಿಟ್ಟಿದೆ. ಎಕ್ಸಾಕ್ಟ್ಲಿ. ಅದರ ಒಳಾರ್ಥವನ್ನಾಗ್ಲಿ ಆ ಪದಗಳ ಹಿಂದಿನ ತತ್ವಶಾಸ್ತ್ರವನ್ನಾಗ್ಲಿ ವಿವರಿಸುವ ಗೋಜಿಗೆ ಯಾರೂ ಹೋಗೋದಿಲ್ಲ. ಎಲ್ಲಿ ಅರ್ಥದ ಅರಿವಿರೋದಿಲ್ಲವೋ ಅಲ್ಲಿ ಆಚರಣೆ ಒಂದು ಹೊರೆ ಆಗುತ್ತೆ ಅಲ್ವಾ? ಖಂಡಿತ. ಇನ್ನು ಆ 2ನೇ ಕಾರಣ ಇಂದಿನ ಜೀವನ ಶೈಲಿ. ನಮ್ಮ ಇಂದಿನ ಇಂಗ್ಲಿಷ್ ಮೀಡಿಯಂ ಎಜುಕೇಷನ್ ಇರ್ಬೋದು, ಬೆಳಗಿನ ತಿಂಡಿಯ ಅವಸರ, ಶಾಲೆ ಕಚೇರಿಗೆ ಓಡುವ ಧಾವಂತ. ಹೌದು, ಯಾರಿಗೂ ಸಮಯನೇ ಇಲ್ಲ. ನಿಜ. ಆ ಬೆಳಗಿನ ಧಾವಂತದಲ್ಲಿ ಕೇವಲ ಯಾಂತ್ರಿಕವಾಗಿ ಉಸಿರು ಬಿಗಿ ಹಿಡಿದು ಮಂತ್ರ ಪಠಿಸುವುದಕ್ಕಷ್ಟೇ ಸಮಯ ಇರುತ್ತೆ, ಶಾಂತವಾಗಿ ಕೂತು ಅರ್ಥೈಸ್ಕೊಳ್ಳೋದಕ್ಕಲ್ಲ. ಕರೆಕ್ಟ್. ಇನ್ನು 3ನೇ ಕಾರಣ ಬಹಳ ಮುಖ್ಯವಾದದ್ದು. ಅದೇ ಪಾಠಭೇದಗಳು. ವಿಭಿನ್ನ ಆಚರಣಾ ಶೈಲಿಗಳು. ಹೌದು, ಒಂದೇ ಶಾಖೆಯವರಲ್ಲೂ ಒಂದೇ ಊರಿನವರಲ್ಲೂ ಹಲವು ರೀತಿಯ ಆಚರಣಾ ಕ್ರಮಗಳಿರ್ತವೆ. ಇದರಿಂದ ಸಾಮಾನ್ಯ ಜನರಿಗೆ ಒಂದು ರೀತಿಯ ಗೊಂದಲ ಶುರುವಾಗುತ್ತೆ. ಯಾವುದು ಸರಿ, ಯಾವುದು ತಪ್ಪು ಅಂತ. ಎಕ್ಸಾಕ್ಟ್ಲಿ. ಈ ಗೊಂದಲವೇ ಆಸಕ್ತಿಯನ್ನು ಕೊಲ್ಲುವ ಮೊದಲ ಹಂತ ಅಂತ ಲೇಖಕರು ವಿಶ್ಲೇಷಿಸಿದ್ದಾರೆ. ನನಗಿದನ್ನೆಲ್ಲ ಓದಿದಾಗ ಒಂದು ಎನಾಲಜಿ ನೆನಪಾಯ್ತು. ಹೇಳಿ. ಇದು ಹೇಗಿದೆ ಅಂದ್ರೆ, ನಮ್ಮ ಬಳಿ ಅತ್ಯಂತ ಶಕ್ತಿಶಾಲಿ, ಪ್ರಪಂಚದಲ್ಲೇ ಅತಿ ವೇಗವಾಗಿ ಕೆಲಸ ಮಾಡುವ ಒಂದು ಸೂಪರ್ ಕಂಪ್ಯೂಟರ್ ಇದೆ. ಓಕೆ. ಆದ್ರೆ ನಮಗೆ ಕೇವಲ ಅದರ ಸ್ವಿಚ್ ಆನ್ ಮಾಡೋದು ಮಾತ್ರ ಗೊತ್ತಿದೆ. ಹೌದು ಹೌದು. ಅದರ ಆಪರೇಟಿಂಗ್ ಸಿಸ್ಟಮ್ ಹೇಗೆ ಕೆಲಸ ಮಾಡುತ್ತದೆ, ಅದರ ಹಿಂದಿರುವ ಸಾಂಕೇತಿಕ ಭಾಷೆ ಏನು ಅಂತಾನೆ ಗೊತ್ತಿಲ್ಲ. ಬಹಳ ಅದ್ಭುತವಾದ ಹೋಲಿಕೆ ಇದು. ನಿಖರವಾಗಿ ಹೇಳಿದ್ದೀರಿ. ಅದಕ್ಕಾಗಿಯೇ ಸಂಪಾದಕರು ತಮ್ಮ ಮೊದಲ ಸಂಪುಟವನ್ನು ಕೇವಲ ಕರ್ಮಯೋಗಕ್ಕೆ ಸೀಮಿತಗೊಳಿಸಿದ್ದರು. ಅಂದರೆ ಆಚರಣೆಯನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ. ಹೌದು.
ಆದರೆ ನಮ್ಮ ಇಂದಿನ ಅಧ್ಯಯನದ ವಿಷಯವಾಗಿರುವ ಈ ಸಂಪುಟ 2 ಸಂಪೂರ್ಣವಾಗಿ ಜ್ಞಾನಯೋಗದ ಕಡೆಗೆ ಬೆಳಕು ಚೆಲ್ಲುತ್ತದೆ. ಏಕೆ ಮಾಡಬೇಕು ಮತ್ತು ಅದರ ಒಳಾರ್ಥವೇನು ಅಂತ. ಕರೆಕ್ಟ್. ಮಂತ್ರ, ಅರ್ಥ ಮತ್ತು ಧ್ಯಾನದ ಸಂಯೋಜನೆಯೇ ಇದರ ಅಂತರಂಗ. ಇಲ್ಲಿಯೇ ನೋಡಿ ವಿಚಾರ ತುಂಬಾನೇ ರೋಚಕವಾಗುವುದು. ಗಾಯತ್ರಿ ಮಂತ್ರದ ಅರ್ಥವನ್ನು ನಾವೆಲ್ಲರೂ ಸಾಮಾನ್ಯವಾಗಿ ಎಲ್ಲೋ ಒಂದು ಕಡೆ ಕೇಳಿರ್ತೇವೆ ಅಲ್ವಾ? ಖಂಡಿತ. ಬಹುತೇಕರಿಗೆ ಅದರ ಒಂದು ಸಾಮಾನ್ಯ ಅರ್ಥ ಗೊತ್ತಿರುತ್ತೆ. ಆದರೆ ಈ ಗ್ರಂಥದಲ್ಲಿ ಶ್ರೀಮನ್ಯಾಯಸೂಧಾದಲ್ಲಿ ವಿವರಿಸಿರುವ ಮಧ್ವಾಚಾರ್ಯರ ದೃಷ್ಟಿಕೋನವನ್ನು ಕೊಟ್ಟಿದ್ದಾರೆ. ಪ್ರತಿಯೊಂದು ಅಕ್ಷರವೂ ಹೇಗೆ ಭಗವಂತನ ಗುಣಗಳನ್ನು ವರ್ಣಿಸ್ತದೆ ಅನ್ನೋದನ್ನು ನೋಡೋಣ. ಹೌದು, ಗ್ರಂಥದಲ್ಲಿ ಪ್ರತಿಯೊಂದು ಪದವನ್ನು ಅತ್ಯಂತ ಸೂಕ್ಷ್ಮವಾಗಿ ವಿಭಜಿಸಲಾಗಿದೆ. ಉದಾಹರಣೆಗೆ ಮಂತ್ರದ ಆರಂಭದ ಓಂಕಾರ. ನಾವು ಸಾಮಾನ್ಯವಾಗಿ ಓಂ ಎಂದರೆ ಕೇವಲ ಒಂದು ನಾದ ಅಂತ ಅನ್ಕೊಂಡಿರ್ತೇವೆ. ಆದರೆ ಇಲ್ಲಿ ಓಂ ಎಂದರೆ ಅಶೇಷ ಗುಣಗಳಿಗೆ ಆಧಾರವಾಗಿರುವ ನಾರಾಯಣ ಅಂತ ವಿವರಿಸಿದ್ದಾರೆ. ಓ, ಕೇವಲ ಉಸಿರಿನ ಶಬ್ದವಲ್ಲ, ಇಡೀ ಬ್ರಹ್ಮಾಂಡದ ಮೂಲ ಚೈತನ್ಯ. ಹೌದು. ಅದಾದ್ಮೇಲೆ ಬರುವ ವ್ಯಾಹೃತಿಗಳು ಭೂಹ, ಭುವಃ, ಸ್ವಹ. ಈ ಪದಗಳ ವಿಶ್ಲೇಷಣೆ ಕೂಡ ತುಂಬಾ ರೋಚಕವಾಗಿದೆ. ಭೂಹ ಎಂದರೆ ಕೇವಲ ಭೂಮಿಯಲ್ಲ, ಅದು ಗುಣಪೂರ್ಣನಾದ ಭಗವಂತನ ಸಂಕೇತ. ಭುವಃ ಎಂದರೆ ಸರ್ವಶಕ್ತ, ಸಕಲ ಜಗತ್ತನ್ನು ನಿಯಂತ್ರಿಸುವವನು. ಇನ್ನು ಸ್ವಹ ಎಂದರೆ ಕೇವಲ ಸ್ವರ್ಗವಲ್ಲ, ಅನಂತ ಸುಖದ ಸ್ವರೂಪ. ಕೇವಲ 3 ಸಣ್ಣ ಪದಗಳಲ್ಲಿ ಎಷ್ಟೊಂದು ಅರ್ಥ ಅಡಗಿದೆ. ಇದನ್ನು ನಾವು ವಿಶಾಲ ದೃಷ್ಟಿಕೋನದಿಂದ ನೋಡಿದಾಗ ಮುಂದಿನ ಪದಗಳ ಅರ್ಥ ಇನ್ನಷ್ಟು ಕನೆಕ್ಟ್ ಆಗುತ್ತೆ. ತತ್ ಎಂದರೆ ಪ್ರಸಿದ್ಧನಾದ ಪರಮಾತ್ಮ. ಸವಿತುಹು ಅಂದರೆ ಜಗತ್ತಿನ ಸೃಷ್ಟಿಕರ್ತ. ವರೇಣ್ಯಂ ಎಂದರೆ ಎಲ್ಲ ಗುಣಗಳಿಂದಲೂ ಶ್ರೇಷ್ಠನಾದವನು. ಭರ್ಗಃ ಎಂದರೆ ಜ್ಞಾನಸ್ವರೂಪಿ, ನಮ್ಮ ಅಜ್ಞಾನವನ್ನು ಸುಟ್ಟು ಹಾಕುವ ಶಕ್ತಿ. ದೇವಸ್ಯ ಎಂದರೆ ಬೆಳಗುತ್ತಿರುವವನು. ಹೀಗೆ ಪ್ರತಿಯೊಂದು ಪದವೂ ಒಂದೊಂದು ದೊಡ್ಡ ತತ್ವಶಾಸ್ತ್ರನೇ ತೆರೆಯುತ್ತೆ. ಆದ್ರೆ ನನಗೆ ಪರ್ಸ್ನಲ್ ಆಗಿ ಬಹಳ ಇಷ್ಟವಾದದ್ದು ಆ ಕೊನೆಯ ಸಾಲು. ಧ್ಯೋಯೋ ಯೋ ನಃ ಪ್ರಚೋದಯಾತ್. ಎಕ್ಸಾಕ್ಟ್ಲಿ. ಈ ಸಾಲು ನಮ್ಮ ಚಿಂತನೆಯ ಕ್ರಮವನ್ನೇ ಬದಲಾಯಿಸುತ್ತೆ. ಇದು ನಾವು ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಹೋದಾಗ ಕೇಳುವಂತ ಪ್ರಾರ್ಥನೆ ಅಲ್ವೇ ಅಲ್ಲ? ಹೌದು. ಅಲ್ಲಿ ಯಾವುದೇ ಲೌಕಿಕ ಬೇಡಿಕೆಗಳಿಲ್ಲ. ನಾವು ಸಂಪತ್ತು ಕೊಡು, ಅಧಿಕಾರ ಕೊಡೋ, ಕಷ್ಟ ದೂರ ಮಾಡು ಅಂತ ಕೇಳ್ತೀವಿ. ಆದ್ರೆ ಇಲ್ಲಿ ನಮ್ಮೆಲ್ಲರ ಬುದ್ಧಿಯನ್ನು ಪ್ರೇರೇಪಿಸು ಅಂತ ಕೇಳಿಕೊಳ್ಳುವ ಅತ್ಯುನ್ನತ ಬೌದ್ಧಿಕ ಪ್ರಾರ್ಥನೆ ಇದು. ಬುದ್ಧಿಶಕ್ತಿಯ ಜಾಗೃತಿಯೇ ಇಲ್ಲಿನ ಕೇಂದ್ರಬಿಂದು. ಭಗವಂತ ಎಲ್ಲರ ಬುದ್ಧಿಗೂ ಪ್ರೇರಕನಾಗಿದ್ದಾನೆ ಅನ್ನೋದನ್ನ ಇದು ಸಾರುತ್ತೆ. ಜ್ಞಾನವೇ ಇಲ್ಲಿ ಪರಮಗುರಿ. ಹೌದು. ಇದನ್ನೇ ಗ್ರಂಥದಲ್ಲಿ ಜ್ಞಾನಯೋಗ ಅಂತ ಕರೆದಿರೋದು. ನಾವು ಏನೇ ಮಾಡಿದ್ರೂ ಅದರ ಹಿಂದಿನ ಜ್ಞಾನವನ್ನು ಅರಿಯುವುದು. ಆದರೆ ಇಲ್ಲಿ ಒಂದು ದೊಡ್ಡ ಸವಾಲ್ ಬರುತ್ತೆ ನೋಡಿ. ಏನು? ಈಗ ಇದೆಲ್ಲ ಕೇಳೋದಕ್ಕೆ ತುಂಬಾ ಚೆನ್ನಾಗಿದೆ. ಆದರೆ ಪ್ರಾಯೋಗಿಕವಾಗಿ ಇದನ್ನ ಹೇಗೆ ಅಳವಡಿಸ್ಕೊಳ್ಳೋದು? ನಮ್ಮ ಮನಸ್ಸು ತುಂಬಾ ಚಂಚಲ ಅಲ್ವಾ? ಖಂಡಿತ. ಮನಸ್ಸು ಒಂದು ಕಡೆ ನಿಲ್ಲೋದಿಲ್ಲ. ಹೌದು. ಒಂದು ನಿಮಿಷ ಕಣ್ಣು ಮುಚ್ಚಿ ಕುಳಿತರೆ ಪ್ರಪಂಚದ ನಾನಾ ವಿಚಾರಗಳು ತಲೆಗೆ ಬರ್ತವೆ. ಹೀಗಿರುವಾಗ ಒಂದೇ ಬಾರಿಗೆ ದೇವರ ರೂಪವನ್ನು ಧ್ಯಾನಿಸ್ಬೇಕು, ಅದೇ ಟೈಮ್ಗೆ ಮಂತ್ರದ ಅರ್ಥವನ್ನೂ ನೆನ್ಪಿಸ್ಕೋಬೇಕು. ಅಂದ್ರೆ ಇದು ಹೇಗೆ ಸಾಧ್ಯ? ಇದು ಈ ಗ್ರಂಥವನ್ನು ಓದುವ ಪ್ರತಿಯೊಬ್ಬರಿಗೂ ಕಾಡುವ ಪ್ರಶ್ನೆನೇ. ಇಲ್ಲಿರುವ ಅತ್ಯಂತ ಕುತೂಹಲಕಾರಿ ಸಂಗತಿಯೆಂದರೆ ನಮ್ಮ ಪ್ರಾಚೀನರು ಇದಕ್ಕೊಂದು ಅದ್ಭುತವಾದ ಕಾಗ್ನಿಟಿವ್ ಟೆಕ್ನಿಕ್ ಕಂಡ್ಕೊಂಡಿದ್ರು. ಅರಿವಿನ ತಂತ್ರಜ್ಞಾನ? ಹೌದು. ಬರೀ ಮಂತ್ರ ಹೇಳಿದ್ರೆ ಮನಸ್ಸು ಬೇರೆ ಕಡೆ ಹೋಗುತ್ತೆ ಅಂತ ಆ ಮಂತ್ರದ ಪ್ರತಿಯೊಂದು ಪದಕ್ಕೂ ಹೊಂದುವಂತಹ ಒಂದು ದೃಶ್ಯವನ್ನು ಸೃಷ್ಟಿ ಮಾಡಿದರು. ಅದುವೇ ಧ್ಯಾನ ಶ್ಲೋಕ. ಓ, ನರಸಿಂಹ ಪುರಾಣದ ಧ್ಯಾನ ಶ್ಲೋಕಕ್ಕೂ ಗಾಯತ್ರಿ ಮಂತ್ರಕ್ಕೂ ಇರೋ ಕನೆಕ್ಷನ್ ಬಗ್ಗೆ ಗ್ರಂಥದಲ್ಲಿ ಹೇಳಿದ್ದಾರಲ್ಲ, ಅದು. ಎಕ್ಸಾಕ್ಟ್ಲಿ. ಧ್ಯೇಯಃ ಸದಾ ಸವಿತೃಮಂಡಲ ಮಧ್ಯವರ್ತಿ ಅನ್ನೋ ಶ್ಲೋಕ. ಈ ಶ್ಲೋಕದಲ್ಲಿ ಬರುವ ಭಗವಂತನ ವರ್ಣನೆಗಳು ಗಾಯತ್ರಿ ಮಂತ್ರದ ಒಂದೊಂದು ಪದದ ಅರ್ಥಕ್ಕೂ ಕಣ್ಣಡಿಯಂತಿವೆ. ಇದು ನಿಜಕ್ಕೂ ಪರ್ಫೆಕ್ಟ್ ಆದ ಆಡಿಯೋ ವಿಜುವಲ್ ಸಿಂಕ್. ಹೌದು. ಉದಾಹರಣೆಗೆ ನೋಡಿ, ಶ್ಲೋಕದಲ್ಲಿ ಸವಿತೃಮಂಡಲ ಮಧ್ಯವರ್ತಿ ಅಂತ ಬರುತ್ತೆ. ಅಂದ್ರೆ ಸೂರ್ಯಮಂಡಲದ ಮಧ್ಯದಲ್ಲಿರುವವನು. ಇದು ಗಾಯತ್ರಿ ಮಂತ್ರದ ತತ್ ಮತ್ತು ಸವಿತುಃ ಪದಗಳಿಗೆ ಕರಾರುವಾಗಿ ಹೊಂದಿಕೊಳ್ಳುತ್ತದೆ. ಸೂರ್ಯ ಹೇಗೆ ಜಗತ್ತಿಗೆ ಬೆಳಕು ಕೊಡ್ತಾನೋ ಹಾಗೆ ಭಗವಂತ ಜ್ಞಾನದಾತ. ಅಂದ್ರೆ ನಾವು ಕಣ್ಣು ಮುಚ್ಚಿ ಸೂರ್ಯನ ತೇಜಸ್ಸನ್ನು ಕಲ್ಪಿಸಿಕೊಂಡ ತಕ್ಷಣವೇ ಆ ಸೃಷ್ಟಿಕರ್ತನ ವಿಶಾಲತೆಯ ಅರ್ಥ ತಾನಾಗಿಯೇ ಮೆದುಳಿನಲ್ಲಿ ಅನ್ಲಾಕ್ ಆಗತ್ತೆ. ಹೌದು. ಇನ್ನು ಆ ಕಮಲದ ಮೇಲಿನ ಆಸನದ ಬಗ್ಗೆ ಗ್ರಂಥದಲ್ಲಿ ಒಂದು ವಿಶೇಷ ವಿವರಣೆ ಇದೆ. ಸರಸಿಜಾಸನ ಸನ್ನಿವಿಷ್ಟಃ ಅನ್ನೋ ಸಾಲಲ್ವಾ? ಕರೆಕ್ಟ್. ಕಮಲದ ಮೇಲೆ ಕುಳಿತಿರುವವನು. ಇದನ್ನ ನಾವು ಬರೀ ಒಂದು ದೃಶ್ಯವಾಗಿ ನೋಡಬಾರ್ದು. ಇದು ಮಂತ್ರದ ಭೂಹ್
ಎಂಬ ಪದವನ್ನು ಸೂಚಿಸುತ್ತದೆ. ಓ, ಭೂ ಅಂದ್ರೆ ಸೃಷ್ಟಿ. ಹೌದು. ಕಮಲ ಅನ್ನೋದು ಭೂದೇವಿಯ ಸಂಕೇತ. ತಾತ್ವಿಕವಾಗಿ ಹೇಳಬೇಕು ಅಂದ್ರೆ ಇದು ರಜೋಗುಣದ ಪ್ರತೀಕ, ಅಂದ್ರೆ ಕ್ರಿಯಾಶೀಲತೆ. ಭಗವಂತನ ಈ ನಿರಂತರ ಸೃಷ್ಟಿಯ ಪ್ರಕ್ರಿಯೆಯನ್ನು ಆ ಕಮಲ ಪ್ರತಿನಿಧಿಸುತ್ತದೆ. ವಾವ್! ಅದೇ ರೀತಿ ಆ ಶ್ಲೋಕದಲ್ಲಿ ಕೇಯೂರವಾನ್ ಮಕರಕುಂಡಲವಾನ್ ಅಂತ ಬರುತ್ತೆ, ಆಭರಣಗಳನ್ನು ತೊಟ್ಟಿರುವ ವರ್ಣನೆ. ಹೌದು. ಇದು ಮಂತ್ರದ ದೇವಸ್ಯ ಅಂದ್ರೆ ಬೆಳಗುತ್ತಿರುವವನು ಎಂಬ ಅರ್ಥವನ್ನು ಸ್ಫುರಿಸುತ್ತೆ ಅಲ್ವಾ? ಖಂಡಿತ. ಅಂದ್ರೆ ನೀವು ಕಣ್ಣು ಮುಚ್ಚಿ ಆಭರಣಗಳಿಂದ ಕಂಗೊಳಿಸುವ ಭಗವಂತನ ರೂಪವನ್ನು ಕಲ್ಪಿಸಿಕೊಂಡ ತಕ್ಷಣ ಜಗತ್ತನ್ನು ಬೆಳಗುವ ಆತನ ಶಕ್ತಿಯ ಬಗ್ಗೆ ಅರಿವಾಗತ್ತೆ. ಇದನ್ನೇ ಏಕಾಗ್ರತೆಯ ಪರಮಾವಧಿ ಅನ್ನೋದು. ನಾಲಿಗೆ ಶಬ್ದ ಉಚ್ಚರಿಸ್ತಿರ್ಬೇಕು, ಕಣ್ಣಿನ ಪರದೆ ಮೇಲೆ ದೃಶ್ಯ ಇರ್ಬೇಕು, ಮತ್ತೆ ಬುದ್ಧಿ ಆ ಎರಡರ ಅರ್ಥವನ್ನು ಗ್ರಹಿಸ್ತಿರ್ಬೇಕು. ಹೌದು, ಇವೆಲ್ಲವೂ ಒಟ್ಟೊಟ್ಟಿಗೆ ನಡಿಬೇಕು. ಗ್ರಂಥದಲ್ಲಿ ಉಲ್ಲೇಖವಾಗಿರುವ ಮತ್ತೊಂದು ವಿಚಾರ ನನ್ನ ಗಮನಸೆಳೆಯಿತು. ಧೃತಶಂಖ ಚಕ್ರ ಅಂದ್ರೆ ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳನ್ನು ಹಿಡಿದಿರುವ ಭಗವಂತನ ರೂಪ. ನಾವು ಬಾಲ್ಯದಿಂದಲೂ ದೇವರ ಕೈಯಲ್ಲಿ ಶಂಖ ಚಕ್ರಗಳನ್ನು ನೋಡ್ತಲೇ ಬೆಳೆದಿದ್ದೇವೆ. ಆದ್ರೆ ಇವು ಕೇವಲ ಆಯುಧಗಳಲ್ಲ ಅಲ್ವಾ? ಖಂಡಿತ ಅಲ್ಲ. ಇದರ ಹಿಂದಿರುವ ಮೆಟಾಫರ್ ಅಥವಾ ರೂಪಕ ನಮ್ಮ ದೈನಂದಿನ ಜೀವನಕ್ಕೆ ತುಂಬಾ ಹತ್ತಿರವಾದದ್ದು ಅಂತ ಅನಿಸುತ್ತೆ. ಹೌದು, ಇದು ಅತ್ಯಂತ ಆಳವಾದ ಚಿಂತನೆ. ಮೂಲ ಗ್ರಂಥದ ಪ್ರಕಾರ ಭಗವಂತ ಚಕ್ರವನ್ನು ಹಿಡಿದಿದ್ದಾನೆ ಎಂದರೆ ಆ ಚಕ್ರ ಕೇವಲ ಶತ್ರುಗಳನ್ನು ಕೊಲ್ಲುವ ಅಸ್ತ್ರವಲ್ಲ. ಮತ್ತೆ ಅದು ನಮ್ಮ ಅಜ್ಞಾನಕ್ಕೆ ಕಾರಣವಾದ ತಮೋಗುಣವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ ಎಂದರ್ಥ. ಈ ಗ್ರಂಥದ ಹಿನ್ನೆಲೆಯಲ್ಲಿ ದುರ್ಗಾದೇವಿಯನ್ನು ತಮೋಗುಣದ ನಿಯಂತ್ರಕ ಶಕ್ತಿಯಾಗಿ ನೋಡಲಾಗುತ್ತದೆ. ಓ, ತಮೋಗುಣ ಅಂದ್ರೆ ಆಲಸ್ಯ, ಜಡತ್ವ, ಅಜ್ಞಾನ. ಎಕ್ಸಾಕ್ಟ್ಲಿ. ಚಕ್ರವು ಸದಾ ತಿರುಗುತ್ತಿರುವ ಆ ಅಜ್ಞಾನದ ಕತ್ತಲೆಯನ್ನು ನಾಶಪಡಿಸುವ ಸಂಕೇತ. ನಮ್ಮೊಳಗಿರುವ ಸೋಮಾರಿತನವನ್ನು ಪ್ರತಿದಿನವೂ ನಾಶ ಮಾಡಬೇಕು ಅಂತ ಅದು ನೆನಪಿಸುತ್ತೆ. ಹಾಗಾದ್ರೆ ಶಂಖದ ಪಾತ್ರವೇನು? ಶಂಖವು ಸತ್ವಗುಣಕ್ಕೆ ಸಂಕೇತ, ಅಂದ್ರೆ ಶ್ರೀದೇವಿಗೆ ಸಂಕೇತ ಅಂತ ಗ್ರಂಥ ವಿವರಿಸುತ್ತದೆ. ಸತ್ವಗುಣ ಎಂದ್ರೆ ಜ್ಞಾನ, ಬೆಳಕು. ಹೌದು. ಶಂಖವು ಮಂಗಳಕರವಾದ ನಾದವನ್ನು ಹೊರಡಿಸಿ ನಮ್ಮ ಮನಸ್ಸಿನ ವಿಕಾಸಕ್ಕೆ ದಾರಿ ಮಾಡಿಕೊಡುತ್ತೆ. ಜ್ಞಾನವನ್ನು ಉಂಟುಮಾಡುವ ಶಕ್ತಿಯ ಪ್ರತೀಕ ಅದು. ಅಂದ್ರೆ ಶಂಖ ಮತ್ತು ಚಕ್ರಗಳನ್ನು ಒಟ್ಟಿಗೆ ಧ್ಯಾನಿಸುವುದು ಎಂದರೆ ಚಕ್ರದ ಮೂಲಕ ನಮ್ಮೊಳಗಿನ ಅಜ್ಞಾನ, ಆಲಸ್ಯವನ್ನು ಕತ್ತರಿಸಿ ಹಾಕಿ ಶಂಖದ ಮೂಲಕ ಜ್ಞಾನವನ್ನು ಜಾಗೃತಗೊಳಿಸುವ ಪ್ರಕ್ರಿಯೆ. ಹೌದು, ಇದೊಂದು ಇಂಟರ್ನಲ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. ನಿಜಕ್ಕೂ ಎಷ್ಟೊಂದು ಅದ್ಭುತವಾದ ವಿಚಾರ ಅಲ್ವಾ? ಪ್ರತಿದಿನ ಬೆಳಿಗ್ಗೆ ನಾವು ಮಾಡುವ ಒಂದು ಚಿಕ್ಕ ಆಚರಣೆಯ ಹಿಂದೆ ನಮ್ಮ ಬುದ್ಧಿಯನ್ನು ಚುರುಕುಗೊಳಿಸುವ ಇಷ್ಟೊಂದು ದೊಡ್ಡ ವಿಜ್ಞಾನ ಅಡಗಿದೆ. ಹೌದು. ಇಲ್ಲಿ ನಾವು ಗಮನಿಸಬೇಕಾದ ಮತ್ತೊಂದು ಅಂಶ ಅಂದ್ರೆ ಈ ಗ್ರಂಥ ಯಾವುದೇ ಕಿರಿದಾದ ಸಿದ್ಧಾಂತದ ಪರವಾಗಿ ವಾದಿಸ್ತಿಲ್ಲ. ಬದಲಾಗಿ ಪ್ರಾಚೀನ ಪಠ್ಯಗಳಲ್ಲಿರುವ ಮಾಹಿತಿಯನ್ನು ಯಥಾವತ್ತಾಗಿ ವೈಜ್ಞಾನಿಕ ದೃಷ್ಟಿಕೋನದಿಂದ ನಮ್ಮ ಮುಂದಿಡ್ತಿದೆ ಅಷ್ಟೇ. ಖಂಡಿತ. ಸಂಧ್ಯಾವಂದನೆಯ ಅಂತರಂಗ ಕೇವಲ ಮಂತ್ರಗಳ ಪುಸ್ತಕವಲ್ಲ, ಅದೊಂದು ನಮ್ಮ ಅಂತರಂಗವನ್ನು ಬೆಳಗುವ ಕೈಪಿಡಿ. ಹೌದು. ಜ್ಞಾನವು ಕೇವಲ ಪುಸ್ತಕದಲ್ಲಿದ್ರೆ ಸಾಲದು, ಅದು ನಮ್ಮ ಅನುಭವಕ್ಕೆ ಬರಬೇಕು. ಕರ್ಮ ಮತ್ತು ಜ್ಞಾನ ಎರಡೂ ಸೇರಿದಾಗ ಮಾತ್ರ ಆಚರಣೆಗೆ ಜೀವ ಬರುತ್ತದೆ. ಈ ಗ್ರಂಥ ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಿದೆ. ಈ ಎಲ್ಲ ವಿಚಾರಗಳನ್ನು ಕೇಳಿದ ಮೇಲೆ ಒಂದು ಪ್ರಶ್ನೆ ಕಾಡದೇ ಇರುವುದು, ಪ್ರಾಚೀನರು ತಮ್ಮ ಮನಸ್ಸನ್ನು ಅಜ್ಞಾನದಿಂದ ಜ್ಞಾನದತ್ತ ಕೊಂಡೊಯ್ಯಲು, ಏಕಾಗ್ರತೆಯನ್ನು ಸಾಧಿಸಲು ಇಂತಹ ನಿಖರವಾದ ಆಡಿಯೋ ವಿಜುವಲ್ ಟೆಕ್ನಿಕ್ ಬಳಸ್ತಿದ್ರೋ? ಹಾಗಾದರೆ ಇಂದಿನ ನಮ್ಮ ಆಧುನಿಕ ಜೀವನದಲ್ಲಿ ನಾವು ಪ್ರತಿದಿನ ಯಾಂತ್ರಿಕವಾಗಿ ಮಾಡುತ್ತಿರುವ ಎಷ್ಟೋ ದಿನಚರ್ಯಗಳಿವೆ. ಕೆಲಸ ಇರಬಹುದು, ಓದಿರಬಹುದು. ಹೌದು. ಆ ಎಲ್ಲದಕ್ಕೂ ಕೇವಲ ಮೇಲ್ನೋಟದ ಕ್ರಿಯೆಯಷ್ಟೇ ಅಲ್ಲದೆ ಒಂದು ಅಂತರಂಗದ ಅರ್ಥವನ್ನು ಜೋಡಿಸಿಕೊಂಡ್ರೆ ನಮ್ಮ ಬದುಕು ಇನ್ನೆಷ್ಟು ಅರ್ಥಪೂರ್ಣವಾಗಿ, ಫೋಕಸ್ಡ್ ಆಗಿ ಬದಲಾಗಬಹುದಲ್ವಾ? ಯೋಚಿಸಿ. ನಿಜಕ್ಕೂ ಯೋಚಿಸಬೇಕಾದ ವಿಚಾರ. ದಿ ಡೀಪ್ ಡೈವ್ನ ಈ ವಿಶೇಷ ಜ್ಞಾನಯಾನದಲ್ಲಿ ನಮ್ಮೊಂದಿಗೆ ಭಾಗಿಯಾಗಿದ್ದಕ್ಕೆ ಧನ್ಯವಾದಗಳು. ಜ್ಞಾನದ ಹಸಿವು ಸದಾ ಜಾಗೃತವಾಗಿರಲಿ.